ನಮಸ್ಕಾರ ಫ್ರೀಡಂ ಟಿವಿಗೆ ಸ್ವಾಗತ. ನಾನು ವಸಂತ್. ಕರ್ನಾಟಕ ಸರ್ಕಾರದ ಬ್ಯಾಲೆಟ್ ಪೇಪರ್ ಬಳಕೆ ನಿರ್ಧಾರಕ್ಕೆ ಬೀಳುತ್ತಾ ಬ್ರೇಕ್. ವಿಪಕ್ಷ ಕಾಂಗ್ರೆಸ್ಗೆ ಇವಿಎಂ ಮೇಲೇನೆ ಅನುಮಾನ. ದೇಶದ ಹಲವು ರಾಜ್ಯಗಳಲ್ಲಿ ಅಧಿಕಾರದ ಗದ್ದುಗೆ ಏರಿರುವ ಬಿಜೆಪಿಯ ಗೆಲುವು ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳಿಗೆ ಇವಿಎಂ ಮೇಲೆಯೇ ಅನುಮಾನ ಮೂಡುವಂತೆ ಮಾಡಿದೆ. ಇದೇ ಕಾರಣಕ್ಕೆ ಜಿಬಿಎ ಎಲೆಕ್ಷನ್ನಲ್ಲಿ ಈ ಬಾರಿ ಇವಿಎಂಗೆ ಕೋಕ್ ನೀಡಲಾಗಿದೆ. 5 ನಗರ ಪಾಲಿಕೆಗೆ ನಡೆಯಲಿರುವಂತಹ ಚುನಾವಣೆ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಯಲಿದೆ. ಈ ಬಗ್ಗೆ ರಾಜ್ಯ ಚುನಾವಣಾ ಆಯೋಗ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಕೂಡ ಮಹತ್ವದ ಮಾಹಿತಿ ಕೂಡ ನೀಡಿದೆ. ಈ ಬಗ್ಗೆ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದರು. ನಮ್ಮದು ಸ್ವಾಯತ್ತ ಸಂಸ್ಥೆ, ಇದು ನಮ್ಮ ನಿರ್ಧಾರ, ಸುಪ್ರೀಂ ಕೋರ್ಟ್ನಲ್ಲೂ ಬ್ಯಾಲೆಟ್ ಪೇಪರ್ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಹಿಂದೆ ಹೇಳಿದರು. ಇನ್ನು ರಾಜ್ಯ ಸರ್ಕಾರ ಕೂಡ ಸುಪ್ರೀಂ ಸೂಚನೆಯಂತೆ ಜೂನ್ 30ರೊಳಗೆ ಜಿಬಿಎ ಚುನಾವಣೆ ನಡೆಸಬೇಕು. ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ನಡೆಸುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ತರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಒಂದು ಕಡೆ ವಿಪಕ್ಷಗಳು ತೀವ್ರವಾಗಿಯೇ ಟೀಕೆ ಮಾಡಿದ್ದು ಕೂಡ ಉಂಟು. ತರಾಟೆಗೆ ತೆಗೆದುಕೊಂಡು ಸರ್ಕಾರದ ನಡೆಗೆ ಕಾಂಗ್ರೆಸ್ಗೆ ಪಕ್ಷ ಗೆದ್ದಾಗ ಸರಿ ಇವಿಎಂ, ಸೋತಾಗ ಇವಿಎಂ ತಪ್ಪು, ಇದು ಕಾಂಗ್ರೆಸ್ನ ಇಬ್ಬಗೆ ನೀತಿಯೇ ಅಂತ ಚಾಟಿ ಬೀಸಿದ್ದು ಕೂಡ ಉಂಟು. ಅಂದರೆ ಇವಿಎಂನಲ್ಲೇ 2023ರ ಚುನಾವಣೆಯನ್ನು ಹೇಗೆ ಗೆದ್ರಿ ಅಂತ ಕಾಂಗ್ರೆಸ್ಸನ್ನು ಭಾರತೀಯ ಜನತಾ ಪಾರ್ಟಿ ಕುಟುಕಿದ್ದೂ ಉಂಟು. ಈ ಬೆಳವಣಿಗೆ ನಡುವೆ ಕರ್ನಾಟಕ ಸರ್ಕಾರದ ಈ ಬ್ಯಾಲೆಟ್ ಪೇಪರ್ ಬಳಕೆ ನಿರ್ಧಾರಕ್ಕೆ ಪೆಟ್ಟು ಬೀಳುವಂತಹ ಬೆಳವಣಿಗೆಯೊಂದು ನಡೆದಿದೆ. ಅದುವೇ ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ನಡೆದಂಥ ನಗರ ಸಂಸ್ಥೆಗಳ ಚುನಾವಣೆ. ಹೌದು, ಇಂಡಿಯಾ ಮೈತ್ರಿಕೂಟದ ಆಡಳಿತಾರೂಢ ಜೆಎಂಎಂ ಹಾಗೂ ಕಾಂಗ್ರೆಸ್ ಸರ್ಕಾರ ಬ್ಯಾಲೆಟ್ ಪೇಪರನ್ನು ನಗರ ಸಂಸ್ಥೆಗಳ ಚುನಾವಣೆಯಲ್ಲಿ ಬಳಕೆ ಮಾಡಿತ್ತು. ಇವಿಎಂನಲ್ಲಿ ಅಕ್ರಮ ನಡೀತಾ ಇದೆ ಅನ್ನುವಂಥ ದೂರಿಗೆ ಇದೇ ಮದ್ದು ಅಂತ ಮೈತ್ರಿಕೂಟ ಅಂದ್ಕೊಂಡಿತ್ತು ಜಾರ್ಖಂಡ್ನಲ್ಲಿ. ಆದರೆ ಜಾರ್ಖಂಡ್ನಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ನಡೆದ ಚುನಾವಣೆ ಸಂಪೂರ್ಣ ಜೆಎಂಎಂ ಹಾಗೂ ಕಾಂಗ್ರೆಸ್ ನಿರ್ಧಾರವನ್ನೇ ಬದಲಾಯಿಸಿಬಿಟ್ಟಿದೆ. ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಡ್ತಾ ಇತ್ತು. ಈಗ ಇವಿಎಂ ಬಳಕೆಯಿಂದ ಒಂದು ಕಡೆ ಚುನಾವಣಾ ಅಕ್ರಮಗಳು ನಡೀತವೆ ಅಂತ ಹೇಳ್ತಾ ಇದ್ದಂಥ ಕಾಂಗ್ರೆಸ್, ಆರೋಪ ಮಾಡ್ತಾ ಇದ್ದಂಥ ವಿಪಕ್ಷಗಳು ಅದರ ಬದಲು ಬ್ಯಾಲೆಟ್ ಪೇಪರ್ನ ತಂದು ಚುನಾವಣೆಯನ್ನು ಎದುರಿಸಿದಾಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜೆಎಂಎಂ ಹಾಗೂ ಕಾಂಗ್ರೆಸ್ ನಿರ್ಧಾರವನ್ನೇ ಬದಲಿಸುವಂಥ ಫಲಿತಾಂಶ ಹೊರಬಿತ್ತು. ಅದು ಪ್ರಮುಖವಾಗಿ ಜಾರ್ಖಂಡ್ನಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ನಡೆದಂಥ ಚುನಾವಣೆ ಬಹುಶಃ ಜೆಎಂಎಂ ಹಾಗೂ ಕಾಂಗ್ರೆಸ್ಗೆ ಮರ್ಮಾಘಾತವನ್ನು ತಂದುಕೊಟ್ಟಿದ್ದಂತೂ ಸುಳ್ಳಲ್ಲ. ದೇಶಾದ್ಯಂತ ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಚರ್ಚೆ ತೀವ್ರಗೊಂಡಿರುವ ವೇಳೆ ಇವಿಎಂ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆಯನ್ನು ನಡೆಸಬೇಕು ಅಂತ ಆಗ್ರಹಿಸ್ತಾ ಇದ್ದಂಥ ಇಂಡಿಯಾ ಮೈತ್ರಿಕೂಟಕ್ಕೆ ಜಾರ್ಖಂಡ್ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಗರ್ವಭಂಗ ಮಾಡಿದೆ. ಅಂದರೆ ಇಂಡಿಯಾ ಮೈತ್ರಿಕೂಟವನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜನ ಮಕ್ಕಡೆ ಮಲಗಿಸಿದ್ದಾರೆ. ಬ್ಯಾಲೆಟ್ ಪೇಪರ್ ಜಪಕ್ಕೆ ಜಾರ್ಖಂಡ್ಗೆ ಇದೊಂದು ರೀತಿ ಬಹುದೊಡ್ಡ ಶಾಕ್. ಅದರಲ್ಲೂ ಜಾರ್ಖಂಡ್ನ ಅಲ್ಲಿನ ಜೆಎಂಎಂ ಹಾಗೂ ಕಾಂಗ್ರೆಸ್ಗೆ ಜಾರ್ಖಂಡ್ ನೀಡಿದ ಪಾಠ ಏನು ಹಾಗಾದರೆ, ಜಾರ್ಖಂಡ್ ಕಲಿತಂಥ ಪಾಠ ಏನು ಹಾಗಾದರೆ ಅಂತ ನೋಡ್ತಾ ಹೋದರೆ, ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ನಡೆದ ನಗರ ಸಂಸ್ಥೆಗಳ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಆಡಳಿತಾರೂಢ ಜೆಎಂಎಂ ಕಾಂಗ್ರೆಸ್ ಸರ್ಕಾರವು ಜನರ ಬೇಡಿಕೆಯಂತೆ ಬ್ಯಾಲೆಟ್ ಪೇಪರನ್ನು ಬಳಸ್ತಿದ್ದೀವಿ ಅಂತ ಹೇಳಿತು. ಅದರಂತೆ ಇವಿಎಂನಲ್ಲಿ ಅಕ್ರಮ ನಡೆಯುತ್ತೆ ಅನ್ನುವಂತಹ ದೂರಿಗೆ ಇದೇ ಮದ್ದು ಅಂತ ಕೂಡ ಮೈತ್ರಿಕೂಟ ಅಂದ್ಕೊಂಡಿತ್ತು. ಆದರೆ ಫಲಿತಾಂಶ ಹೊರಬಂದಾಗ ಆಡಳಿತಾರೂಢ ಮೈತ್ರಿಕೂಟ ಧೂಳಿಪಟವಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವ ಜಯ ಸಾಧಿಸಿದ್ದಾರೆ. ಈ ಫಲಿತಾಂಶ ಸೋಲಿಗೆ ಇವಿಎಂ ಕಾರಣವಲ್ಲ, ಇವಿಎಂನಲ್ಲಿ ಯಾವುದೇ ದೋಷವಿಲ್ಲ, ಜನರ ಒಲವೇ ಪ್ರಮುಖ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಈ ಒಂದು ರಿಸಲ್ಟ್ ಮನದಟ್ಟು ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮುಂಬರುವಂಥ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಕೈಬಿಟ್ಟು ಬ್ಯಾಲೆಟ್ ಪೇಪರ್ ಬಳಸೋದಕ್ಕೆ ಮುಂದಾಗಿದೆ ಮತ್ತು ಜಿಬಿಎ ಎಲೆಕ್ಷನ್ ಕೂಡ ಬ್ಯಾಲೆಟ್ ಪೇಪರ್ ಬಳಸ್ತೀವಿ ಅಂತ ಹೇಳ್ತಾ ಇದೆ. ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಈ ತೀರ್ಮಾನ ತೆಗೆದುಕೊಂಡು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಿತು ಈ ಹಿಂದೆ ನಡೆದಂಥ ಸಚಿವ ಸಂಪುಟದಲ್ಲಿ. ಇನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ
2026 ಮಂಡಿಸೋದಕ್ಕೂ ಕೂಡ ಸಜ್ಜಾಗಿದೆ. ಇನ್ನು EVM ಸಾಫ್ಟ್ವೇರ್ ತಿರುಚಬಹುದು ಅನ್ನುವಂಥ ಸಾರ್ವಜನಿಕರ ಆತಂಕವನ್ನು ದೂರ ಮಾಡೋದೇ ನಮ್ಮ ಉದ್ದೇಶ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದರೆ ಜಾರ್ಖಂಡ್ ಫಲಿತಾಂಶ ಕೊಟ್ಟಂತಹ ಆ ಮೆಸೇಜ್ ಇದೆಯಲ್ಲ, ಆ ಸಂದೇಶವೇ ಬೇರೆ ಆಗಿಬಿಟ್ಟಿದೆ ಈಗ. ಹಾಗಾದರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರಾಜಕೀಯ ಚಿತ್ರಣ ಏನಾದರೂ ಬದಲಾವಣೆ ಆಗಬಹುದಾ? ನಿರ್ಧಾರವನ್ನೇನಾದರೂ ಬದಲಾಯಿಸಬಹುದಾ? ಜಾರ್ಖಂಡ್ ಫಲಿತಾಂಶ ಈಗ ಕರ್ನಾಟಕದ ಕೈ ನಾಯಕರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಬ್ಯಾಲೆಟ್ ಪೇಪರ್ ಬಳಸಿದ್ರೂ ಜನಾದೇಶ ಸರ್ಕಾರದ ವಿರುದ್ಧ ಬಂದುಬಿಟ್ರೆ, ಬ್ಯಾಲೆಟ್ ಪೇಪರ್ ಬಳಸ್ತೀವಪ್ಪ, EVM ಮೇಲೆ ನಮಗೆ ನಂಬಿಕೆ ಇಲ್ಲ, ಬ್ಯಾಲೆಟ್ ಪೇಪರ್ ಬಳಸ್ತೀವಿ ಅಂತ ಹೇಳಿ ಬ್ಯಾಲೆಟ್ ಪೇಪರ್ ಬಳಸಿಯೂ ಕೂಡ ಜನಾದೇಶ ಸರ್ಕಾರದ ವಿರುದ್ಧ ಏನಾದರೂ ಬಂದುಬಿಟ್ರೆ ಅದು ಸರ್ಕಾರದ ವಿಫಲತೆಗೆ ಹಿಡಿದ ಕೈಗನ್ನಡಿ ಆಗುತ್ತೆ ಅನ್ನುವಂಥ ಭೀತಿ ಕೂಡ ಶುರುವಾಗಿದೆ. ಬ್ಯಾಲೆಟ್ ಪೇಪರ್ ಬಳಕೆಯಿಂದ ಮತ ಎಣಿಕೆ ವಿಳಂಬವಾಗುವುದಲ್ಲದೆ ವೆಚ್ಚ ಕೂಡ ಅಧಿಕ ಆಗುತ್ತೆ. ಅಲ್ಲದೆ ಜಾರ್ಖಂಡ್ ಮಾದರಿಯಲ್ಲಿ ಇಲ್ಲೂ ಫಲಿತಾಂಶ ಉಲ್ಟಾ ಆದರೆ BJPಯ ನೈತಿಕ ಬಲ ಹೆಚ್ಚಾಗುತ್ತೆ ಅನ್ನುವಂಥದ್ದು ಪಕ್ಷದ ಹಿರಿಯ ನಾಯಕರ ಆತಂಕ ಕೂಡ ಹೌದು. ಹೀಗಾಗಿ ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗೋ ಬದಲು ಈ ವಿವಾದಿತ ನಿರ್ಧಾರದಿಂದ ಗೌರವಯುತವಾಗಿ ಹಿಂದೆ ಸರಿಯೋದು ಲೇಸು ಅನ್ನುವಂಥ ಚರ್ಚೆಯೂ ಕೂಡ ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಈ ಮೊದಲು ಕಾಂಗ್ರೆಸ್ನಲ್ಲೇ ಒಂದಷ್ಟು ವಿರೋಧಗಳು, ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಬ್ಯಾಲೆಟ್ ಪೇಪರ್ಗೆ ಮಾಜಿ ಸಂಸದ DK ಸುರೇಶ್ ವಿರೋಧ ವ್ಯಕ್ತಪಡಿಸಿದ್ದೂ ಉಂಟು. ಆದರೆ ಕಾಂಗ್ರೆಸ್ನ HK ಪಾಟೀಲ್ ಸೇರಿದಂತೆ ಕೆಲ ಸಚಿವರುಗಳು ಮತ್ತು ಶಾಸಕರುಗಳು ಬ್ಯಾಲೆಟ್ ಪೇಪರನ್ನು ಬಲವಾಗಿ ಸಮರ್ಥನೆ ಮಾಡಿಕೊಂಡಿದ್ದು ಉಂಟು. ಆದರೆ ಈಗ ಜಾರ್ಖಂಡ್ ಸೋಲು ಇಂಡಿಯಾ ಮೈತ್ರಿಕೂಟದ ಆಂತರಿಕ ಆತ್ಮಾವಲೋಕನಕ್ಕೆ ಕಾರಣವಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದೇ ಇದ್ದರೆ ಅದು BJPಗೆ ದೊಡ್ಡ ಪ್ರಚಾರದ ವಸ್ತುವಾಗಲಿದೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಬ್ಯಾಲೆಟ್ ಪೇಪರ್ ಅಂದರೆ ಗೆಲುವು ಅನ್ನುವಂಥ ಭ್ರಮೆಯಲ್ಲಿದ್ದ ಮೈತ್ರಿಕೂಟಕ್ಕೆ ಜಾರ್ಖಂಡ್ನ ರಿಸಲ್ಟ್, ಸ್ಥಳೀಯ ಸಂಸ್ಥೆಯ ಚುನಾವಣೆಯ ರಿಸಲ್ಟ್ ಈಗ ವಾಸ್ತವದ ದರ್ಶನವಾಗಿದೆ ಅಂತ ಜಾರ್ಖಂಡ್ನಲ್ಲಿನ ಇಂಡಿಯಾ ಬ್ಲಾಕ್ ಒಕ್ಕೂಟದ ವಿರುದ್ಧ ವಿರೋಧ ಪಕ್ಷಗಳು ಟೀಕಾ ಪ್ರಹಾರವನ್ನು ನಡೆಸಿವೆ. ಈ ಬೆಳವಣಿಗೆ ಕಾಂಗ್ರೆಸ್ ಪಾಲಿಗೆ ಎಚ್ಚರಿಕೆಯ ಕರೆಗಂಟೆಯ? ಕರ್ನಾಟಕದಲ್ಲಿ ಬ್ಯಾಲೆಟ್ ಪೇಪರ್ ತರುವುದಕ್ಕೆ ಹೊರಟಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರವನ್ನು ಮರುಪರಿಶೀಲಿಸುತ್ತದೆಯೇ? ಸರ್ಕಾರದ ಮುಂದಿನ ನಡೆ ಏನಾಗಬಹುದು ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.